ರೌಡಿ ಶೀಟರ್ ಕೊಲೆ ಕೇಸ್ನಲ್ಲಿ ತಗ್ಲಾಕೊಂಡಿರೋ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ ನಿನ್ನೆಯಿಂದಲೇ ಜಯದೇವ ಆಸ್ಪತ್ರೆ ಸೇರಿದ್ದಾರೆ. ಹೃದಯ ಸಂಬಂಧಿ ಅನಾರೋಗ್ಯದ ಕಾರಣ ಇಂದು ಆಂಜಿಯೋಗ್ರಾಮ್ ಕೂಡ ಮಾಡಲಾಗಿದೆ. ಆದರೆ ವರದಿ ಇನ್ನೂ ಸಿಐಡಿ ಕೈಗೆ ಸಿಗದಿರೋದು ಟೆನ್ಷನ್ ಹೆಚ್ಚಿಸಿದೆ. ಸಿಐಡಿ ಬಂಧನ ಬೆನ್ನಲ್ಲೇ ಆಸ್ಪತ್ರೆ ಸೇರಿದ ಭೈರತಿ ಬಸವರಾಜ್. ನಾಳೆ ಸಿಐಡಿ ಕೈ ಸೇರಲಿದೆ ಆಂಜಿಯೋಗ್ರಾಮ್ ರಿಪೋರ್ಟ್. ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಶಾಸಕ ಭೈರತಿ ಬಸವರಾಜ್ ಅರೆಸ್ಟ್ ಆಗಿದ್ದಾರೆ. ಆದರೆ ಇಸಿಜಿ ಕಂಡೀಷನ್ನಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಇರೋದ್ರಿಂದ ಜಯದೇವ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲು ನ್ಯಾಯಾಧೀಶರು ಸೂಚಿಸಿದ್ರು. ಹೃದಯ ಸಂಬಂಧಿ ಕಾಯಿಲೆಯಿಂದ ಬಳಲ್ತಾ ಇರೋ ಭೈರತಿಗೆ ಜಯದೇವ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದ್ದು, ಇವತ್ತು ಸಿಐಡಿ ಅಧಿಕಾರಿಗಳಿಗೆ ತಲುಪಬೇಕಿರೋ ಹೆಲ್ತ್ ರಿಪೋರ್ಟ್ ನಾಳೆ ಸಿಗೋ ಸಾಧ್ಯತೆ ಇದೆ. ನಿನ್ನೆಯಿಂದ ಭೈರತಿ ಬಸವರಾಜ್ ಮೇಲೆ ಜಯದೇವ ಆಸ್ಪತ್ರೆ ವೈದ್ಯರು ನಿಗಾ ಇಟ್ಟಿದ್ದಾರೆ. ನಿನ್ನೆಯಿಂದಲೂ ಐಸಿಯುನಲ್ಲೇ ಇರುವ ಭೈರತಿಗೆ ಇಸಿಜಿ, ಎಕೋ ಟೆಸ್ಟ್ ಮಾಡಲಾಗಿದೆ. ಇಂದು ರಕ್ತನಾಳಗಳ ಬ್ಲಾಕೇಜ್ ಬಗ್ಗೆ ತಿಳಿಸೋ ಆಂಜಿಯೋಗ್ರಫಿ ಪರೀಕ್ಷೆ ಮಾಡಲಾಗಿದೆ. ಆದ್ರೆ ಈ ಪರೀಕ್ಷೆಗಳ ವರದಿ ಇನ್ನೂ ಫೈನಲ್ ಆಗಬೇಕಾಗಿದೆ. ಜೊತೆಗೆ ಈ ಹೆಲ್ತ್ ರಿಪೋರ್ಟ್ ಇನ್ನೂ ಕೂಡ ಸಿಐಡಿ ಅಧಿಕಾರಿಗಳ ಕೈ ಸೇರಿಲ್ಲ. ಸದ್ಯಕ್ಕೆ ಬಸವರಾಜ್ ಸಿಐಡಿ ಸುಪರ್ದಿಯಲ್ಲೇ ಚಿಕಿತ್ಸೆ ಪಡಿತಾ ಇದ್ದು, ನಾಳೆ ಬರೋ ರಿಪೋರ್ಟ್ ಶಾಸಕರಿಗೆ ಕಸ್ಟಡಿನಾ ಅಥವಾ ಜೈಲಾ ಅನ್ನೋದು ನಿರ್ಧಾರ ಮಾಡಲಿದೆ. ಪ್ರದೀಪ್ ಚಿಕ್ಕಾಟಿ, ಟಿವಿ9, ಬೆಂಗಳೂರು. ಕನ್ನಡದ ಹಿರಿಯ ನಿರ್ದೇಶಕ ಜೋ ಸೈಮನ್ ಮಣ್ಣಲ್ಲಿ ಮಣ್ಣಾದ್ರು. ಇವತ್ತು ಸಂಜೆ ಉತ್ತರಹಳ್ಳಿಯಲ್ಲಿರೋ ಸೇಂಟ್ ಆಂಟೋನಿ ಚರ್ಚ್ನ ಶಿಲುಬೆ ಬೆಟ್ಟದ ಬಳಿಯ ಸ್ಮಶಾನದಲ್ಲಿ ಅಂತ್ಯಕ್ರಿಯೆ ನೆರವೇರಿಸಲಾಯಿತು. ವಿನಯ್ ಪ್ರದೀಪ್ ಫಾದರ್ ಅವರು ಅಂತಿಮ ವಿಧಿವಿಧಾನ ನೆರವೇರಿಸಿದ್ರು. ಈ ವೇಳೆ ಕುಟುಂಬದವರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಇದಕ್ಕೂ ಮುನ್ನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಬೆಳಗ್ಗೆ 10ರಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ಚಿತ್ರರಂಗದ ಹಲವು ಗಣ್ಯರು ಸೇರಿ ನೂರಾರು ಜನರು ಅಂತಿಮ ದರ್ಶನ ಪಡೆದಿದ್ದಾರೆ. ನಡೀರಿ